ಪ್ರತಿನಿತ್ಯದಂತೆ ಇವತ್ತೂ ಕೂಡ ಮಧ್ಯಾಹ್ನದ ಹೊತ್ತಿನಲ್ಲಿ ನಾವು ಸಹಸ್ರನಾಮದ ಅರ್ಚನೆಗಾಗಿ ಕುಳಿತಿದ್ದೇವೆ. ಒಂದಷ್ಟು ವಿಚಾರಗಳನ್ನು 10 ನಿಮಿಷಗಳ ಕಾಲ ಮಾತನಾಡಿ ಅಂತ ಪರಮಪೂಜ್ಯ ಸ್ವಾಮೀಜಿಗಳು ಸೂಚಿಸಿದ್ದಾರೆ. ಯಾವಾಗಲೂ ದೇವರ ಸ್ಮರಣೆ ಮಾಡಿ ಅಂತ ಹೇಳುತ್ತೇನೆ ನಾನು. ಈಗ ನನ್ನ ಮಾತುಗಳಿಗೆ ನೀವು ಕಿವಿಯಾಗಬೇಕು. ಆ ನಂತರ ಸಹಸ್ರನಾಮವನ್ನು ಶುರು ಮಾಡುವ ಕುಂಕುಮದ ಅರ್ಚನೆ ಮುಖ್ಯ ಅಲ್ಲ. ಕುಂಕುಮಾರ್ಚನೆಯನ್ನ ಮಾಡುವಾಗ ನಿಮ್ಮ ಮನಸ್ಸಿನ ಆಲೋಚನೆ ಏನಿರುತ್ತದೆ ಅಂತ ಹೇಳುವಂಥದ್ದೇ ಬಹಳ ಮುಖ್ಯ. ನಾನು ಪೂಜೆಯಲ್ಲಿ ಪ್ರಾಶಸ್ತ್ಯ ಕೊಡೋದೇ, ಆದ್ಯತೆ ಕೊಡೋದೇ ಅದಕ್ಕೆ ಆಗಿ. ಮಹಾತ್ಮರುಗಳಿಗೆ ಮಾತ್ರ ಗೊತ್ತಾದೀತು ಮನಸ್ಸಿನ ಒಳಗಡೆ ಯಾವ ಆಲೋಚನೆ ಇದೆ ಅಂತ. ನಮ್ಮ ಮನೆಯಲ್ಲಿ ಒಂದು ಭಾಗವತ ಪಾರಾಯಣವನ್ನ ನಾವು ಮಾಡಿಸಿದ್ದೆವು. ನನ್ನ ಅಜ್ಜ ತೀರಿಕೊಂಡಾಗ ನಮ್ಮ ಬ್ರಾಹ್ಮಣ ಮನೆತನದ ಸಂಪ್ರದಾಯಗಳ ಪ್ರಕಾರ ತೀರಿ ಹೋದ ಸಂದರ್ಭದಲ್ಲಿ ವೇದಗಳ ಪಾರಾಯಣ, ಉಪನಿಷತ್ತುಗಳ ಪಾರಾಯಣ, ಭಗವದ್ಗೀತೆ, ರಾಮಾಯಣ, ಮಹಾಭಾರತಗಳ ಪಾರಾಯಣಗಳನ್ನೆಲ್ಲ ನಾವು ಮಾಡಿಸ್ತೇವೆ. ಅದೇ ರೀತಿಯಲ್ಲಿ ಭಗವಾನ್ ಶ್ರೀಕೃಷ್ಣ ದೇವರ ಚರಿತ್ರೆಗೆ ಭಾಗವತ ಅಂತ ಹೇಳುವುದು. ಅಷ್ಟಾದಶ ಪುರಾಣಗಳಲ್ಲಿ ಭಾಗವತವು ಒಂದು. ವೇದವ್ಯಾಸರ ರಚನೆ ಅದು. ಆ ಭಾಗವತ ಒಟ್ಟು 18,000 ಶ್ಲೋಕಗಳಿಂದ ಕೂಡಿದ ಮಹಾನ್ ಗ್ರಂಥ. ಶ್ಲೋಕ ಅಂದ್ರೆ ನಿಮಗೆ ಅರ್ಥ ಆಯಿತು. 2 ಸಾಲುಗಳ ಒಂದು ಕಾವ್ಯ, ಅದು ಶ್ಲೋಕ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಗಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಅಂತಂದರೆ ಒಂದು ಶ್ಲೋಕ ಆಯಿತು. ನಾನು ಯಾಕೆ ಇದನ್ನು ಹೇಳಿದೆ ಅಂದ್ರೆ ನಿಮ್ಗೆ ಅರ್ಥ ಆಗಲಿ ಶ್ಲೋಕ ಅಂದ್ರೆ ಏನು. ಇಂತಹ 18,000 ಶ್ಲೋಕಗಳನ್ನ ಹೇಳಿ ಮುಗಿಸ್ಲಿಕ್ಕೆ ಎಷ್ಟು ಹೊತ್ತು ಬೇಕಾದೀತು ಅಂತ ನೀವು ಯೋಚನೆ ಮಾಡಿ. 1 ಗಂಟೆ ಸಾಕಾಗುವುದಿಲ್ಲ, 1 ದಿನ ಸಾಕಾಗುವುದಿಲ್ಲ. ಅದನ್ನ ನಾವು ಭಾಗವತ ಸಪ್ತಾಹ ಅಂತ ಹೇಳಿ 7 ದಿನಗಳ ಕಾಲ ಮಾಡಿ ಪಾರಾಯಣ ಮಾಡಿ ಮುಗಿಸ್ತೇವೆ. ಹೀಗೆ ಪಾರಾಯಣ ಮಾಡಿ ಮುಗಿಸಿದ ನಂತರ ಪಾರಾಯಣ ಮಾಡುವುದಕ್ಕೆ ಬಂದ ನನ್ನ ಗುರುಗಳು ಗುಟ್ಟಿನಲ್ಲಿ ಸಮಾರೋಪಕ್ಕೆ ಮೊದಲು ಒಂದು ಮಾತನ್ನ ಹೇಳಿದರು. ನನಗೆ ಬಹಳ ಆನಂದ ಕೊಟ್ಟಂತಹ ಮಾತದು. ಎಂತ ಮಾತು ಹೇಳಿದರು ಗೊತ್ತಾ? ಅವರು 80ರ ವಯಸ್ಸು ದಾಟಿದ ಒಬ್ಬ ಅಜ್ಜ, ಜ್ಞಾನವೃದ್ಧನೂ ಹೌದು. ಅವರು ಗುರುವಾಯೂರು ಕೃಷ್ಣ ಅಂದ್ರೆ ಪಂಚಪ್ರಾಣ ಅವರಿಗೆ. ಗುರುವಾಯೂರು ಕೃಷ್ಣ ಅಂತ ಒಂದು ಪದ ಕೇಳಿದರೆ ಸಾಕು, ಅರ್ಧ ಗಂಟೆ ಗುರುವಾಯೂರು ಕೃಷ್ಣನ ಬಗ್ಗೆಯೇ ಮಾತನಾಡುವುದು. ಮತ್ತೆ ಅವರು ಬೇರೆ ಎಂಥದ್ದು ವಿಚಾರ ಇಲ್ಲ. ಅಂತಹ ಕೃಷ್ಣ ಭಕ್ತ ಅವರು. ಅವರಿಂದಲೇ ಭಾಗವತ ಪಾರಾಯಣ ಆಗಬೇಕು ಅಂತ ನನ್ನ ಆಸೆ ಆಗಿತ್ತು. ಕೃಷ್ಣನ ಭಕ್ತರಿಂದ ಕೃಷ್ಣ ಪೂಜೆ ಆಗಬೇಕು, ಲಕ್ಷ್ಮಿಯ ಭಕ್ತರಿಂದ ಲಕ್ಷ್ಮೀ ಪೂಜೆ ಆಗಬೇಕು, ಗಣಪತಿ ಭಕ್ತರಿಂದ ಗಣಪತಿ ಹೋಮ ಆಗಬೇಕು. ಆಗದಕ್ಕೆ ಮಹತ್ವ ಜಾಸ್ತಿ. ಕೃಷ್ಣನ ಭಕ್ತನಿಂದ ಕೃಷ್ಣನ ಚರಿತ್ರೆಯನ್ನ ಓದಿ ಮುಗಿಸಿದೆ ನಾನು. ಕೊನೆಗೆ ಒಂದು ಮಾತು ಹೇಳಿದರು ಗುಟ್ಟಲ್ಲಿ. ಏನು ಹೇಳಿದರು ಗೊತ್ತಾ? ಪ್ರಾಮಾಣಿಕವಾಗಿ ಹೇಳಿದ್ದವರು, ಪ್ರದರ್ಶನಕ್ಕೆ ಅಂತ ಹೇಳಿದ್ದಲ್ಲ. ಶ್ರೀಕೃಷ್ಣ, ನನ್ನ ಹೆಸರು ಶ್ರೀಕೃಷ್ಣ ಅಂತ. ಶ್ರೀಕೃಷ್ಣ, ನಿನ್ನ ಮನೆಯಲ್ಲಿ ಭಾಗವತದ 18,000 ಶ್ಲೋಕಗಳನ್ನ ಹೇಳುವಾಗ ಕೂಡ ಒಂದೇ ಒಂದು ಶ್ಲೋಕವನ್ನೂ ನಾನು ಕೃಷ್ಣನ ನೆನಪಿಲ್ಲದೆ ಹೇಳಲಿಲ್ಲ ಆಯ್ತಾ ಅಂತಂದರು. 1000 ನಾಮ ಹೇಳ್ತೇವೆ ನಾವು, ಸಹಸ್ರನಾಮ. 1008 ಹೆಸರನ್ನ ಹೇಳುವಾಗಲೂ ಅಮ್ಮನ ಪಾದ ನೆನಪಾಗುತ್ತದ ನಮಗೆ? ಯೋಚನೆ ಮಾಡಿ. 18,000 ಶ್ಲೋಕಗಳನ್ನ ಹೇಳುವಾಗ ಒಂದೇ ಒಂದು ಶ್ಲೋಕವನ್ನು ಕೂಡ ಭಗವಂತನ ನೆನಪಿಲ್ಲದೆ ನಾನು ಹೇಳಲಿಲ್ಲ ನಿನ್ನ ಮನೆಯಲ್ಲಿ ಅಂತ ಹೇಳುತ್ತಾರೆ ಒಬ್ಬ ಕೃಷ್ಣ ಭಕ್ತ ಅಂತಂದ್ರೆ, ಯಾರಿಗೂ ಗೊತ್ತಾಗದ ಜಾಗದಲ್ಲಿ ನಾನು ಹೋಗಿ ಧಾರಾಕಾರವಾಗಿ ಕಣ್ಣೀರು ಹಾಕಿದೆ. ಖುಷಿಯಲ್ಲಿ, ಭಕ್ತಿಯಲ್ಲಿ. ನನ್ನ ಮನೆ, ನನ್ನ ಕುಟುಂಬ ಧನ್ಯವಾಯಿತು ಅಂತ ಹೇಳುವ ಒಂದು ಧನ್ಯ ಭಾವ ನನಗೆ. ಹಾಗೆ ಅದು ಯಾಕೆ ಅವರು ಆ ಮಾತನ್ನ ಹೇಳಿದರು ಅಂತಂದ್ರೆ, ನನಗೊಂದು ಸಂದೇಶ. ನೀನೂ ಕೂಡ ಶ್ಲೋಕವನ್ನ ಹೇಳುವಾಗ, ಮಂತ್ರವನ್ನ ಹೇಳುವಾಗ
ಆ ಮಂತ್ರ ಯಾವ ದೇವರ ಕುರಿತಾಗಿದೆಯೋ ಆ ದೇವರ ನೆನಪಿಲ್ಲದೆ ಹೇಳಬೇಡ ಆಯ್ತಾ ಅಂತ ದೇವರು ಬರೆಸಿದ್ದು. ಇದನ್ನ ನಾನು ಪಾಲನೆ ಮಾಡಬೇಕು. ನನ್ನ ಉಪಸ್ಥಿತಿಯಲ್ಲಿ ನಾನು ಯಾರಿಂದ ಪೂಜೆಯನ್ನ ಮಾಡಿಸ್ತೇನೋ ಅವರಿಂದಲೂ ಈ ನಿಯಮದಲ್ಲಿಯೇ ಆ ಪೂಜೆ ಆಗುವ ಹಾಗೆ ಮಾಡಬೇಕು ಅಂತ ಒಂದು ಪುಟ್ಟ ಸಂಕಲ್ಪ ನನ್ನದು. ಅದಕ್ಕಾಗಿ ಪ್ರತಿ ಸಲವೂ ಕೂಡ ನಾನು ಪೂಜೆ ಮಾಡುವಾಗಲೆಲ್ಲ ಏನು ಅಂತ ನಿಮಗೆ ಅರ್ಥ ವಿವರಣೆ ಮಾಡಿಸುವುದಕ್ಕೆ ಪ್ರಯತ್ನ ಪಟ್ಟು, ಯಾಕೆ ಮನಸ್ಸು ಹೊರಗೆ ಹೋಗಬಾರದು ಅನ್ನುವ ಕಾರಣಕ್ಕಾಗಿ ಭಗವಂತನನ್ನೇ ಯೋಚನೆ ಮಾಡಬೇಕು, ಭಗವದ್ ವಿಚಾರವನ್ನೇ ಯೋಚನೆ ಮಾಡಬೇಕು. ಈ ಜಗತ್ತಿನಲ್ಲಿ ಭಗವಂತನ ವಿಚಾರಕ್ಕಿಂತ ಮಿಗಿಲಾದ ಪವಿತ್ರ ವಿಚಾರ ಯಾವುದೂ ಇಲ್ಲ. ಭಗವಂತನ ನೆನಪು ಮಾಡಿಕೊಳ್ಳುವುದು ಅಂತಂದರೆ ನಮ್ಮ ಮನಸ್ಸು ಸ್ನಾನ ಮಾಡಿಕೊಳ್ಳುವುದು ಅಂತ ಅರ್ಥ. ನಮ್ಮ ಮನಸ್ಸು ಶುಭ್ರವಾಗುತ್ತದೆ, ಸ್ವಚ್ಛ ಆಗ್ತದೆ ಭಗವಂತನ ವಿಚಾರದಲ್ಲಿ ನಾವು ತೊಡಗಿಕೊಂಡಾಗ. ಸಹಸ್ರನಾಮದ ಅರ್ಚನೆಗೆ ಕುಳಿತಿದ್ದೀರಿ. ನಾನು ಹೇಳುವುದೇನು ಅಂತಂದರೆ, ದೇವಿಯ ಪಾದಕ್ಕೆ ನಾನು ಅರ್ಚನೆ ಮಾಡ್ತಾ ಇದ್ದೇನೆ ಅನ್ನುವ ಭಾವದಿಂದ ಅರ್ಚನೆ ಮಾಡಬೇಕು. ಆ ಭಾವನೆ ಇಲ್ಲದೆ ಮನಸ್ಸಿನಲ್ಲಿ ಯಾವುದೋ ಕೊಳಕು ಚಿಂತನೆ ಇದ್ದುಕೊಂಡು, ಮನಸ್ಸಿನಲ್ಲಿ ಯಾವುದೋ ಒಂದು ಸಾಂಸಾರಿಕ ತಾಪತ್ರಯವನ್ನ ಆಲೋಚನೆ ಮಾಡಿಕೊಂಡು, ಮನಸ್ಸಿನಲ್ಲಿ ನಮ್ಮ ಪ್ರತಿನಿತ್ಯದ ವ್ಯವಹಾರದ ಕುರಿತು ಚಿಂತೆ ಮಾಡಿಕೊಂಡು ಕೈ ಮಾತ್ರ ಕುಂಕುಮವನ್ನು ಹಾಕುತ್ತಾ ಇದೆ ಅಂತಂದರೆ ಆ ಪೂಜೆಯೇ ಅಲ್ಲ, ಆ ಅರ್ಚನೆಯೇ ಅಲ್ಲ. ನಾವು ಅರ್ಪಣೆ ಮಾಡುವ ಕುಂಕುಮ ಅದು ನಮಗೆ ಪ್ರಸಾದವಾಗಿ ಪುನಃ ಸಿಗಬೇಕು ಅಂತಂದರೆ ದೇವಿಯ ಪಾದಕ್ಕೆ ಬೀಳಬೇಕು. ನಮ್ಮ ಕೈಯಿಂದ ಸಮರ್ಪಿಸಲ್ಪಡುವ ಕುಂಕುಮ ಪಾದಕ್ಕೆ ಬೀಳಬೇಕು ಅಂತಂದರೆ ನಮ್ಮ ಭಾವನೆಯಲ್ಲಿ ಜೀವಂತಿಕೆ ಇರುತ್ತದೆ. ಆದುದರಿಂದ ದೇವಿಯ ಪಾದವನ್ನ ಬಿಟ್ಟು ಇನ್ನೇನು ಯೋಚನೆ ಬರದ ಹಾಗೆ ಮನಸ್ಸನ್ನ ಸಂಪೂರ್ಣ ನಿಯಂತ್ರಣದಲ್ಲಿ ಇಟ್ಟು ಅರ್ಚನೆ ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಆ ಕುಂಕುಮ ಪ್ರಸಾದದ ಕುಂಕುಮ, ಆ ಕುಂಕುಮ ಶಕ್ತಿ ಇರುವ ಕುಂಕುಮ, ಆ ಕುಂಕುಮದ ಧಾರಣೆಯಿಂದ ಯಾವ ಕೆಟ್ಟ ಶಕ್ತಿಯೂ ಕೂಡ ನಮ್ಮ ಶರೀರಕ್ಕಾಗಲಿ ಆ ಕುಂಕುಮ ಇರುವ ಜಾಗಕ್ಕಾಗಲಿ ಒಳ ಪ್ರವೇಶ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಶಕ್ತಿ ಆ ಕುಂಕುಮಕ್ಕೆ ಬರುತ್ತದೆ. ಹಾಗೆ ಬರಬೇಕು ಅಂತಂದ್ರೆ ಸಮರ್ಪಣೆ ಆಗಬೇಕಾದದ್ದು ನಮ್ಮ ಹೃದಯದ ಭಕ್ತಿ, ನಮ್ಮದ ಹೃದಯದ ಭಾವ, ನಮ್ಮ ಮನಸ್ಸಿನ ಶ್ರದ್ಧೆ, ನಮ್ಮ ಮನಸ್ಸಿನ ಏಕಾಗ್ರತೆ. ನಾವು ನಂಬಿದ ನಮ್ಮ ಅಮ್ಮ ನಮ್ಮನ್ನ ಕೈ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವ ಪರಿಪೂರ್ಣವಾದ ವಿಶ್ವಾಸ, ಆ ವಿಶ್ವಾಸ ಅಮ್ಮನಿಗೆ ಬಹಳ ಇಷ್ಟ. ನಾವು ಎಂತ ತೊಂದರೆಯನ್ನು ಅನುಭವಿಸ್ತಾ ಇದ್ದರೂ ಕೂಡ ಅಮ್ಮ ಮಾಡಿದ ಕರ್ಮಕ್ಕೆ ಪ್ರಾಯಶ್ಚಿತ್ತ ಅನುಭವಿಸಲಿ ಅಂತ ಬಿಡುವುದು ಅಷ್ಟೇ. ಆದರೆ ಕೊನೆಗೆ ಅವಳು ಅಮ್ಮನೇ. ಕಣ್ಣೀರನ್ನ ಹರಿಸಿ ಅಮ್ಮ ಕಾಪಾಡು ಅಂತ ಹೇಳಿದರೆ ನಮ್ಮನ್ನ ಅವಳು ಉದ್ಧರಿಸದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ರಾಮಕೃಷ್ಣಾಶ್ರಮದ ಪರಮಪೂಜ್ಯ ಸ್ವಾಮಿ ಜಗದಾತ್ಮಾನಂದಜಿಯವರು ನನ್ನ ಹತ್ತಿರ ಹೇಳಿದರು, ನಾನು ಕೇಳಿದ್ದೆ ಅವರಲ್ಲಿ, ನಾನು ಗಾಯತ್ರಿ ಜಪವನ್ನ ಸಂಧ್ಯಾವಂದನೆಯನ್ನ ಮಾಡುವಾಗ ಏನು ನೆನೆಸಿಕೊಳ್ಳಬೇಕು ಗುರುಗಳೇ ಅಂತ. ಆಗ ಆ ಸ್ವಾಮೀಜಿಯವರು ಹೇಳಿದರು, ನಿನ್ನ ಹೆತ್ತ ತಾಯಿಯನ್ನ ನೆನೆಸಿಕೊಂಡು ಜಪ ಮಾಡುವಂತ. ನಮ್ಮ ಹೆತ್ತ ತಾಯಿ ಬೇರೆ ಅಲ್ಲ, ಆ ಲಕ್ಷ್ಮಿ ಬೇರೆ ಅಲ್ಲ, ಜಗಜ್ಜನನಿ ಬೇರೆ ಅಲ್ಲ. ಅವಳು ಹೇಗೆ ಅಮ್ಮನಿಗೆ ಕೋಪ ಬಂತು ಅಂತ ಇಟ್ಟುಕೊಳ್ಳಿ. ನನ್ನ ಜೀವನದ ಘಟನೆ ಹೇಳ್ತೇನೆ. ಅಮ್ಮನಿಗೆ ಕೋಪ ಬಂದ್ರೆ ಅಮ್ಮ ಕೋಪಿಸ್ಕೊಂಡಿರ್ತಾಳೆ. ಆದರೆ ಅಮ್ಮನ ಮನಸ್ಸು ಕರಗಿಸುವುದಕ್ಕೆ ದೂರದಲ್ಲಿರೋದು, ಅಮ್ಮ ಊರಿನಲ್ಲಿರೋದು, ನಾನಿಲ್ಲಿ ಪುತ್ತೂರಿನಲ್ಲಿರೋದು. ಅಮ್ಮ ಇವತ್ತು ನೀನು ಮಾತಾಡುವುದಿಲ್ಲ ಅಲ್ವಾ, ನನಗೆ ಸಿಕ್ಕಾಪಟ್ಟೆ ಜ್ವರ ಬರ್ತಿದೆ ಅಂತ ಹೇಳಿದ ಕೂಡಲೇ ಅವಳ ಮನಸ್ಸೇ ಕರಗಿ ಬಿಡುತ್ತದೆ, ಮಾತಾಡ್ಲಿಕ್ಕೆ ಶುರು ಮಾಡ್ತಾಳೆ. ಅಮ್ಮನಿಗೆ ತಡ್ಕೊಳ್ಳಿಕ್ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಹೆತ್ತ ಜೀವ ಅದು, ಹೆತ್ತ ಕರುಳದು. ಅದೇ ರೀತಿ ಜೀವ ಪ್ರಪಂಚದಲ್ಲಿರುವ ಜೀವಗಳ ಕುರಿತು ಅಮ್ಮನ ಮನಸ್ಸು, ಲಕ್ಷ್ಮಿಯ ಮನಸ್ಸು, ಆ ವರಮಹಾಲಕ್ಷ್ಮಿಯ ಮನಸ್ಸು ಕರಗದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಮಕ್ಕಳಾಗಬೇಕು, ನಾವು ಮಗುವಾಗಬೇಕು ಅಷ್ಟೇ. ಹಾಗಾಗಿ ಅಮ್ಮ, ನಾನು ನಿನ್ನ ಮಗಳು,
ನಿನ್ನ ಮಗಳು ಮಾಡುವ ಈ ಅರ್ಚನೆಯನ್ನ ಸ್ವೀಕಾರ ಮಾಡಮ್ಮ ಅಂತ ಹೇಳುವ ಭಾವನೆ ಇರಲಿ. ಆ ಭಾವನೆ ಇದ್ದುಕೊಂಡು ಅಮ್ಮನ ಪಾದಕ್ಕೆ ಬೀಳ್ತಾ ಇದೆ ನಾನು ಮಾಡುವ ಈ ಕುಂಕುಮ ಅರ್ಚನೆ ಅಂತ ಹೇಳಿ ಭಾವಿಸ್ತಾ 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 ನಾನು ಮಂತ್ರವನ್ನ ಹೇಳುವಾಗ 1008 ಬಾರಿ ನೀವು ಅರ್ಚನೆ ಮಾಡಿ. ಒಂದು ಸಲ ಮನಸ್ಸು ಹೊರಗೆ ಹೋಯಿತು ಅಂತಂದ್ರೆ ನೀವೇನು ಓದು ಬೇಡ, ತೊಂದರೆ ಇಲ್ಲ, ಮನುಷ್ಯನ ಸಹಜ ಸ್ವಭಾವ. ಆದರೆ ಮತ್ತೆ ನಿಯಂತ್ರಣಕ್ಕೆ ತಗೊಳ್ಳಿ. ಒಂದು ಸ್ವಲ್ಪ ಹೊತ್ತಾದಾಗ ನಿಮಗೆ ಗೊತ್ತಾಗ್ತದೆ, ಓ ನನ್ನ ಮನಸ್ಸಿಲ್ಲಿಲ್ಲ, ಇರಬೇಕಾದ ಕಡೆಯಲ್ಲಿಲ್ಲ ಅಂತ. ಹಾಗೆ ನೆನಪಾದಾಗ ಹೊರಗೆ ಹೋದ ಮನಸ್ಸನ್ನ ಮತ್ತೆ ಎಳೆದು ತಂದು ಅಮ್ಮನ ಪಾದಗಳಲ್ಲಿ ಇರಿಸಿ. ಹೀಗೆ ಅಭ್ಯಾಸೇನತು ಕೌಂತೆಯ ಅಂತ ಹೇಳಿದ್ದಾನೆ ಭಗವಾನ್ ಕೃಷ್ಣ ಭಗವದ್ಗೀತೆಯಲ್ಲಿ. ನೀನು ಹೇಳುವುದೆಲ್ಲ ಸರಿ ಕೃಷ್ಣ, ಆದರೆ ನೀನು ಹೇಳುವ ಈ ಏಕಾಗ್ರತೆ ನಾನು ಹೇಗೆ ಸಾಧಿಸುವುದಕ್ಕೆ ಸಾಧ್ಯ ಅಂತ ಹೇಳಿ ಅರ್ಜುನ ಕೇಳಿದಾಗ, ಅರ್ಜುನನಿಗೆ ಅವನು ಹೇಳಿದ್ದು, ಗೀತಾಚಾರ್ಯ ಹೇಳಿದ್ದು, ಜಗದ್ಗುರು ಕೃಷ್ಣ ಹೇಳಿದ್ದು, ನಮ್ಮ ದೇವರು ಹೇಳಿದ್ದು, ಅಭ್ಯಾಸ ಮಾಡು ಸಾಧ್ಯ ಆಗ್ತದೆ ಅಂತ. ಇವತ್ತು 1 ನಿಮಿಷ ಸಾಧ್ಯ ಆಯ್ತಾ ಏಕಾಗ್ರತೆ, ನಾಳೆ 2 ನಿಮಿಷ ಸಾಧ್ಯ ಆಗ್ತದೆ, ನಾಡಿದ್ದು 3 ನಿಮಿಷ, ಇನ್ನೊಂದು ಯಾವುದೋ ಒಂದು ದಿನ 1 ಗಂಟೆ ಸಾಧ್ಯವಾಗುತ್ತದೆ. ಮತ್ತೆ ಋಷಿಗಳ ಹಂತಕ್ಕೆ ಬಂದಾಗ 1000 ಗಟ್ಟಲೆ ವರುಷಗಳಿದ್ದರೂ ಕೂಡ ಮನಸ್ಸು ಭಗವಂತನಲ್ಲೇ ನೆಲೆ ಊರಿರುತ್ತದೆ. ಹಾಗಾದರೆ ನಮ್ಮ ಜನ್ಮ ಸಾರ್ಥಕ. ಎಷ್ಟು ಜನ್ಮಗಳು ಬೇಕೋ ಗೊತ್ತಿಲ್ಲ, ಅಥವಾ ಈ ಜನ್ಮದಲ್ಲಿ ಬೇಕಾದರೂ ಆಗಬಹುದು, ಅದೆಲ್ಲ ಏನೇ ಇರಲಿ ಭಗವಂತನ ಪಾದಗಳ ಸನ್ನಿಧಿಯಲ್ಲಿ ಕುಳಿತು ಈ ಅರ್ಚನೆಯನ್ನ ಮಾಡುವ ಯೋಗ ಬಂತಲ್ಲ. ಜಗತ್ತಿನಲ್ಲಿ ಎಷ್ಟು ಕೋಟಿ ಜನರಿದ್ದಾರೆ. ಪೃಥಿವ್ಯಾಂ ಪುತ್ರಾಸ್ತೆ ಜನನಿ ಬಹವಸ್ಸಂತಿ ಸರಲಾಹ. ಈ ಜಗತ್ತಿನಲ್ಲಿ ಪೃಥಿವ್ಯಾಂ ಪುತ್ರಾಹ, ಈ ಪೃಥಿವಿಯಲ್ಲಿ, ಈ ಭೂಮಿಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ. ಅಷ್ಟು ಕೋಟಿ ಜನರಲ್ಲಿ ಇಷ್ಟು ಜನರಿಗೆ ಮಾತ್ರ ಇವತ್ತು ದೇವಿಯ ಮುಂದೆ ಕುಳಿತುಕೊಳ್ಳುವ ಸೌಭಾಗ್ಯ ಪ್ರಾಪ್ತಿಯಾಯಿತಲ್ಲ. ಆ ಸೌಭಾಗ್ಯವನ್ನ ಕೊಟ್ಟದ್ದಕ್ಕಾಗಿ ಆ ಅಮ್ಮನಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸಬೇಡವೇನು? ಹೇಗೆ ಸಲ್ಲಿಸೋಣ? ಅವಳಿಗೆ ಇಷ್ಟವಾಗುವ ತಾಯಂದಿರು ಮಾಡುವ ಅರ್ಚನೆಯ ಮೂಲಕ, 1000 ನಾಮಾರ್ಚನೆಯ ಮೂಲಕ, ಸಹಸ್ರ ನಾಮಾರ್ಚನೆಯ ಮೂಲಕ. ಪರಮ ಪೂಜ್ಯರಾದಂತಹ ಯೋಗಿ ಕೌಸ್ತುಭ ಕರ್ಮ ಯೋಗಿ ಎಲ್ಲಿ ನಮ್ಮ ಜಿಲ್ಲೆಯಲ್ಲಿ ದೇವಾಲಯಗಳ ಬ್ರಹ್ಮ ಕಲಶೋತ್ಸವ ಆಗ್ತದೆ ಅಂತಾದರೂ, ಜೀರ್ಣೋದ್ಧಾರ ಆಗ್ತದೆ ಅಂತಾದರೂ ಮಾಣಿಲ ಸ್ವಾಮಿಗಳು ಬೇಕೇ ಬೇಕು. ಯಾಕೆ ಅಂತಂದರೆ ಮಾಣಿಲ ಶ್ರೀಗಳ ಹಾಗೆ ಕೊಟ್ಟು ಪಿಕಾಸು ಹಿಡಿದು ಗ್ರೌಂಡಿಗೆ ಇಳಿದು, ಗದ್ದೆಗೆ ಇಳಿದು, ಮೈದಾನಕ್ಕೆ ಇಳಿದು ಕೆಲಸ ಮಾಡುವ ಇನ್ನೊಬ್ಬ ಸಂತ ಈ ಭೂಮಿಯ ಮೇಲೆ ಇಲ್ಲ. ಅಂತ ಪೂಜ್ಯರ ಅಮೃತ ಹಸ್ತದಿಂದ ಮಹಾಪೂಜೆ ನಡೆಯುತ್ತಿರುವ ಹೊತ್ತಿನಲ್ಲಿ ನಾವೆಲ್ಲರೂ ಕೂಡ ಸಹಸ್ರನಾಮಾರ್ಚನೆಯ ಮೂಲಕ ಪಾಲು ಪಡೆಯೋಣ ಅಂತ ಹೇಳುತ್ತಾ ಈ ಮಾತುಗಳನ್ನು ಕೂಡ ಅವಳೇ ಆಡಿಸಿರುವ ಮಾತುಗಳು, ಅವಳ ಪಾದಕ್ಕೆ ಸಮರ್ಪಣೆ ಮಾಡಿ ವಿರಮಿಸ್ತಾ ಇದ್ದೇನೆ. ಶ್ರೀ ಜಗದಂಬಾರ್ಪಣಮಸ್ತು.